ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 238ನೇ ತರಗತಿಗೆ ಬಂದಿದ್ದೀವಿ. ಪ್ರಾಯಶಃ ತಾವೆಲ್ಲರೂ ಅಭ್ಯಾಸ ಮಾಡ್ತಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತೂ ಈ ಪೃಷ್ಠ, ಬೋಗುಣಿಯ ಪ್ರದೇಶ, ಬೆನ್ನುಗಂಬದ ಮೂಲ ಭಾಗ, ಸೊಂಟದ ಭಾಗ, ಇವುಗಳಿಗೆಲ್ಲ ಉಪಯುಕ್ತವಾಗಿರ್ತಕ್ಕಂತಹ ಮತ್ತಷ್ಟು ಚಲನೆಗಳನ್ನು ನಾವು ಗಮನಿಸೋಣ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿರ್ತಕ್ಕಂತಹ ಈ ಲಂಬೋ ಪೆಲ್ವಿಕ್ ಹಿಪ್ ಕಾಂಪ್ಲೆಕ್ಸ್ ಅಲ್ಲಿರ್ತಕ್ಕಂತಹ ಸ್ನಾಯು ವ್ಯವಸ್ಥೆ ಅದು ಎಷ್ಟು ಆರೋಗ್ಯಕರವಾಗಿರುತ್ತೋ ಅಷ್ಟು ಸಹ ಮಹಿಳೆಗೆ ಅದು ಒಳ್ಳೆಯದು. ಲೈನ್ ಯುವರ್ ಬ್ಯಾಕ್, ಬೆನ್ನುಗಂಬದ ಮೇಲೆ ಮಲಗಿ, ಎರಡು ಕಾಲುಗಳನ್ನು ಮಡಚಿ, ಬೆಲ್ಟ್ ತೆಗೆದುಕೊಳ್ಳಿ. ಪುಟ್ ಟು ದಿ ಎಡ್ಜ್ ಆಫ್ ದಿ ರೈಟ್ ಫುಟ್. ಎರಡು ಕೈಯಲ್ಲಿ ಇಟ್ಕೊಂಡಿರಿ. ಈಗ ಹೋಲ್ಡ್ ಫ್ರಮ್ ಬೋತ್ ಹ್ಯಾಂಡ್ಸ್. ಹಾಗೆ ಹೀಗೆ ಇರಲಿ. ಕಾಲು ನೇರ ಮಾಡಿ. ಪುಟ್ ಇಟ್ ಟು ದಿ ಸೋಲ್ ಆಫ್ ದಿ ಫುಟ್. ಹೋಲ್ಡ್ ದಿ ಬೆಲ್ಟ್. ಕಾಲು ನೇರ. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಮೊದಲು ಇದು ಅಭ್ಯಾಸ ಆಗಬೇಕು. ಇದು ಪ್ರಾಯಶಃ ತಾವು ಗಮನಿಸಿದರೆ ಈಗಾಗಲೇ ಇದರ ಉಪಯುಕ್ತತೆಯನ್ನು ಸಹ ನಮ್ಮ ಹಿಂದಿನ ತರಗತಿಗಳಲ್ಲಿ ಗಮನಿಸಿದ್ದೀವಿ. ಕಾಲಿನ ರೀತಿ ನೇರ ಮಾಡಿದ ತಕ್ಷಣವೇ ವಿಶೇಷವಾಗಿ ತೊಡೆಯ ಹಿಂಬದಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಮತ್ತು ಇಲ್ಲಿರ್ತಕ್ಕಂಥ ಗ್ಯಾಸ್ಟ್ರೊಕ್ನೋಮಿಯಸ್ ಮಸಲ್, ಇದು ಆ್ಯಕ್ಚುಲಿ ಸ್ಟೆಂಡಾನ್, ಇವೆಲ್ಲ ಚಾಚಲ್ಪಡುತ್ತೆ. ಪೃಷ್ಠದ ಕೀಲಿಗೆ ಇದು ಒಳ್ಳೆಯ ಒಂದು ಚಲನೆ. ಕಾಲನ್ನು ನೇರ ಮಾಡಬೇಕು. ಈ ಬೆಲ್ಟನ್ನು ಉಪಯೋಗಿಸೋದ್ರಿಂದ ಇದು ಕಾಲನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಚಾಚುವುದಕ್ಕೆ ಸಹಾಯ ಆಗುತ್ತೆ. ಯು ಕ್ಯಾನ್ ಸ್ಟ್ರೆಚ್ ಬೆಟರ್. ವಿತೌಟ್ ದಿ ಬೆಲ್ಟ್ ಸುಮ್ಮನೆ ಹಾಗೆ ಎತ್ತಿದ್ರೆ ಈ ಒತ್ತಡ ಬರೋದಿಲ್ಲ. ಇಲ್ಲಿ ಒತ್ತಡ ಬರೋದರಿಂದ ಕಾಲನ್ನು ಇನ್ನೂ ಹೆಚ್ಚು ಒಳಗೆ ಎಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಪರಿಣಾಮಕಾರಿಯಾದಂಥ ರೀತಿಯಾಗಿ ಚಲನೆಯನ್ನು, ಚಾಚುವಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಲಗಾಲನ್ನು ಕೆಳಗೆ ಇಳಿಸಿ, ಚೇ, ಎಡಗಾಲು, ಕಾಲು ನೇರ ಮಾಡಬೇಕು. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಹಿಮ್ಮಡಿಯನ್ನು ಚಾಚತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯ. ಹಿಮ್ಮಡಿಯನ್ನು ಚಾಚಿದ್ರೆ ಇರತಕ್ಕಂಥ ಸ್ನಾಯು ಗ್ಯಾಸ್ಟ್ರೊಕ್ನೋಮಿಯಸ್ ಮಸಲ್ ಅದು ಚಾಚಲ್ಪಡುತ್ತೆ. ಅದು ಚಾಚಲ್ಪಟ್ಟರೆ ತೊಡೆಯ ಹಿಂಬದಿಯ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅದು ಸಹ ಚಾಚಲ್ಪಡುತ್ತೆ. ಆ ಕಾರಣದಿಂದಾಗಿ ಈ ರೀತಿಯಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲೊಟ್ಟೆ ನಮ್ಮ ಮನೆಗಳಲ್ಲಿ ದೊರಕತಕ್ಕಂಥ ಯಾವುದೇ ಒಂದು ಚಿಕ್ಕ ಬಟ್ಟೆ ಆಗ್ಬೋದು, ನಿಮ್ಮ ದುಪ್ಪಟ್ಟ ಆಗ್ಬೋದು, ಒಂದು ಸಣ್ಣ ಟವಲ್ ಆಗ್ಬೋದು, ಒಂದು ಹಗ್ಗ ಆಗ್ಬೋದು, ಯಾವುದೂ ಸಹ ಸಾಕಷ್ಟು ಪ್ರಯೋಜನಕ್ಕೆ ಬರುತ್ತೆ. ಎಡಗಾಲನ್ನು ಕೆಳಗೆ ಇಳಿಸಿ, ಮತ್ತೊಮ್ಮೆ ಬಲಗಾಲು, ಪುಟ್ ಇಟ್ ಟು ದಿ ಎಡ್ಜ್ ಆಫ್ ದಿ ರೈಟ್ ಫುಟ್, ಟು ದಿ ಸೋಲ್ ಆಫ್ ದಿ ರೈಟ್ ಫುಟ್. ಪಾದಕ್ಕೆ ಹಾಕ್ಕೊಳ್ಳಿ. ಕಾಲು ನೇರ ಮಾಡಿ. ಪಾದದ ಮುಂಭಾಗಕ್ಕೆ ಹಾಕ್ಕೊಂಡಿರ್ಬೇಕು. ಪಾದ ಚಾಚಬೇಕು, ಹಿಮ್ಮಡಿ ಚಾಚಬೇಕು. ಟೋಸ್ ಟುವರ್ಡ್ಸ್ ದಿ ನೀ. ಕಾಲು ಬೆರಳುಗಳು ಮಂಡಿ ಕಡೆ ಹೋಗ್ತಾ ಇರಬೇಕು. ಈಗ ಎರಡೂ ತುದಿಯನ್ನು ಬಲಗೈಯಿಂದ ಹಿಡ್ಕೊಳ್ಳಿ. ಹೋಲ್ಡ್ ಬೋತ್ ಎಡ್ಜಸ್ ಫ್ರಮ್ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ರಿಲ್ಯಾಕ್ಸ್ಡ್. ಈ ಕಾಲು ನೇರ ಇಟ್ಕೊಂಡಿರಬೇಕು. ನಿಧಾನವಾಗಿ ಬಲಗಾಲನ್ನು ಬಲಪಾರ್ಶ್ವಕ್ಕೆ ತೆಗೆದುಕೊಳ್ಳಿ. ಬಲ ಮೊಣಕೈ ನೆಲಕ್ಕೆ ಒತ್ತಿ, ಹಾಗೆ ಕಾಲು ನೇರ ಮಾಡಿ. ಕಾಲು ನೇರ, ತುಂಬ ಕೆಳಕ್ಕೆ ಹೋಗಬಾರ್ದು. ಇದು ಕಾಲು ತುಂಬ ಕೆಳಕ್ಕೆ ಹೋಗ್ಬಿಟ್ರೆ ಈ ಎಡ ಭಾಗದ ಬೋಗುಣಿಯ ಪ್ರದೇಶ ಮೇಲೆ ಕೆದ್ದು ಬಿಡ್ತದೆ. ಪೆಲ್ವಿಕ್ ರಿಮ್ ರೊಟೇಟ್ಸ್. ದಟ್ ಶುಡ್ ನಾಟ್ ಹ್ಯಾಪನ್. ಯು ಹ್ಯಾವ್ ಟು ರಿಟೈನ್ ದಿ ಪೆಲ್ವಿಕ್ ರಿಮ್ ಇನ್ ಬ್ಯಾಲೆನ್ಸ್. ಈ ಬೋಗುಣಿಯ ಪ್ರದೇಶ, ಪೆಲ್ವಿಕ್ ಗರ್ಡಲ್, ಅದನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಲ್ಲಿ ಅವಶ್ಯಕ. ಕಾಲನ್ನು ನೇರ ಮಾಡಬೇಕು, ಹಿಮ್ಮಡಿಯನ್ನು ಚಾಚಬೇಕು. ಇದೂ ವಿಶೇಷವಾಗಿ ಈ ಪೃಷ್ಠದ ಭಾಗ ಮತ್ತು ರೀಜನ್ ಆಫ್ ದಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಇವೆಲ್ಲ ಸರಿಯಾದ ರೀತಿಯಲ್ಲಿ ಸಪ್ರಮಾಣದಲ್ಲಿ ಚಾಚಲ್ಪಡುತ್ತೆ. ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ಒಂದು ಚಲನೆ. ಈ ನಿಧಾನವಾಗಿ ಕಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಎಡಗಾಲು, ಎಡಗಾಲು ನೇರ. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಈಗ ಎಡಗೈಯಿಂದ ಹಿಡ್ಕೋಬೇಕು ಬೆಲ್ಟನ್ನ. ನಿಧಾನವಾಗಿ ಎಡಗಾಲನ್ನು ಎಡಪಾರ್ಶ್ವಕ್ಕೆ ತೆಗೆದುಕೊಳ್ಳಿ. ಕಾಲು ನೇರ. ಸ್ಟ್ರೆಚ್ ದಿ ಹೀಲ್.
Stretch the heel, correct. Pull the knee. Feel the stretch in the groin region. This is a very good movement for the hip and the pelvic region. ನಿಧಾನವಾಗಿ ಎಡಗಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಎಡಗಾಲನ್ನು ಮಡಚಿ, ರಿಪೀಟ್, ಪುಟ್ ಇಟ್ ಟು ದಿ ಎಡ್ಜ್ ಆಫ್ ದಿ ರೈಟ್ ಫುಟ್, ಬಲಪಾದದ ಮುಂಭಾಗಕ್ಕೆ ಹಾಕ್ಕೋಬೇಕು, ಎರಡೂ ತುದಿಯನ್ನು ಬಲಗೈಯಿಂದ ಹಿಡ್ಕೋಬೇಕು, ನಿಧಾನವಾಗಿ ಬಲಗಡೆಗೆ ಚಲಿಸಬೇಕು. ಚಲಿಸ್ಬೇಕಾದ್ರೆ ನೋಡಿ, ಇಲ್ಲಿ ಮೊಣಕೈಯನ್ನು ಒತ್ತಿರಬೇಕು. ಆಗ ಈ ತೊಡೆಯ ಮೂಲ ಭಾಗದ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಬರೋದಿಲ್ಲ. ಯು ಡೋಂಟ್ ಗೆಟ್ undue force at the root of the thigh. ಕಾಲು ನೇರ ಮಾಡ್ತಾ ಇರಬೇಕು. ನಿಧಾನವಾಗಿ ಕಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಬದಲಾಯಿಸಿ, ಚೇಂಜ್. ಈ ಒಂದು ಚಲನೆಗಳನ್ನು ವಿಶೇಷವಾಗಿ ಮಹಿಳೆಯರು ತಮ್ಮ ಒಂದು ಕಿರಿ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿದ್ರೆ ಅವರ ಮುಂದಿನ ಎಲ್ಲ ಘಟ್ಟಗಳಲ್ಲಿ ಇದು ಸಾಕಷ್ಟು ಹಿತವನ್ನು ಉಂಟು ಮಾಡುತ್ತೆ. ಹಿಮ್ಮಡಿಯನ್ನು ಚಾಚಬೇಕು. ಬಿಕಾಸ್ ದೀಸ್ ಆರ್ ಆಲ್ ಎಕ್ಸಲೆಂಟ್ ಸ್ಟ್ರೆಚಸ್ ಫಾರ್ ನಾಟ್ ಓನ್ಲಿ ದಿ ಥೈ ಆ್ಯಂಡ್ ದಿ ಹಿಪ್ ಬಟ್ ಆಲ್ಸೋ ಫಾರ್ ದಿ ರೀಜನ್ ಆಫ್ ದಿ ಪೆಲ್ವಿಸ್. ಕಾಲು ನೇರ ಮಾಡ್ತಾ ಇರಬೇಕು. ಸ್ಟ್ರೆಚ್ ದಿ ಹೀಲ್, ಪುಲ್ ದಿ ನೀ ಕ್ಯಾಪ್, ಬ್ರೀತಿಂಗ್ ರಿಲ್ಯಾಕ್ಸ್ಡ್. ಈಗ ನಿಧಾನವಾಗಿ ಕಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಎಡಗಾಲನ್ನು ಮಡಚಿ ನಿಧಾನವಾಗಿ ಮೇಲಕ್ಕೆ ಕೇಳಿ, ನೇರವಾಗಿ ಕುಳಿತುಕೊಳ್ಳಿ. ಸಿಟ್ ಅಪ್ ರೈಟ್.